ಏನಕ್ಕ, ಏನು ಕೆಲಸ ಮಾಡ್ತಾಳೆ ನಿನ್ನ ಸೊಸೆ? ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ನೀನೇನು ಕೇಳಲ್ವಾ? ಏನೋ ನೈಟ್ ಶಿಫ್ಟ್ ಅಂತೆ ಕಣೆ, ಒಂದು ತಿಂಗಳು ಬೆಳಗ್ಗೆ ಹೋಗ್ತಾಳೆ, ಒಂದು ತಿಂಗಳು ರಾತ್ರಿ ಹೋಗ್ತಾಳೆ. ಹೌದಾ ಅಕ್ಕ? ನಮ್ಮ ಹಳ್ಳಿ ಕಡೆ ರಾತ್ರಿ ಹೊತ್ತು ಹೊಲಕ್ಕೆ ನೀರು ಹೊಡಿಯೋಕೆ ಹೋಗ್ತಾರಲ್ಲ, ಆ ಥರ ಅಲ್ವಾ? ಅದೇನೋ ಕಂಪ್ಯೂಟ್ರ್ ಕೆಲಸ ಅಂತೆ ಕಣೆ, ಗೊತ್ತಿಲ್ಲ. ನಾನು ಮೊದಲು ಗಲಾಟೆ ಮಾಡ್ತಿದ್ದೆ. ಆಮೇಲೆ ನನ್ನ ಮಗ ನನ್ನನ್ನು ಕೂಡಿಸ್ಕೊಂಡು ಹೇಳ್ದ, ಸಿಟಿನಲ್ಲಿ ಇದೇ ಥರ ಅಮ್ಮ ನಡೆಯೋದು ಅಂತ. ತುಂಬ ಲೇಟ್ ಆಯಿತು ಕಣೆ ಅಕ್ಕ, ಇನ್ನೂ ಬಂದಿಲ್ಲ? ಬರ್ತಾಳೆ, ಏನೋ ಪಾರ್ಟಿ ಇದೆ ಅಂತ ನನ್ನ ಮಗ ಕಾಲ್ ಮಾಡಿ ಹೇಳ್ದ. ಏನಂದರೆ ವಾರ ಎಲ್ಲ ಕೆಲಸ ಮಾಡಿ ವಾರದ ಕೊನೆ ಎಲ್ಲಿ ಈ ಥರ ಪಾರ್ಟಿ ಮಾಡ್ಕೊತಾರಂತೆ. ನನ್ನ ಮಗ ಒಂದು ಕಡೆ ಫ್ರೆಂಡ್ಸ್ ಜೊತೆ ಹೋದರೆ, ನನ್ನ ಸೊಸೆ ಒಂದು ಕಡೆ ಹೋಗಿದ್ದಾಳೆ. ಸರಿ ಬಿಡು, ನಾವು ಹೋಗಿ ಮಲ್ಗೋಣ, ಬಂದರೆ ಬೆಲ್ ಮಾಡ್ತಾಳೆ. ಹ್ಞೂ ನೀಡಿ ಬಂದ್ಲು ಅನಿಸುತ್ತೆ. ನಾನು ಹೋಗಿ ಬಾಗಿಲು ತೆಗೆದು ಬರ್ತೀನಿ, ನೀನು ಮಲ್ಕೊಂಡಿರು. ಸರಿ ಅಕ್ಕ, ಆಯಿತು. ಹೋಗಿನ ಕಾಣದಂತೆ, ಯಾರಿಗೂ ಕಾಣದಂತೆ, ಏನೇ ಅಕ್ಕ, ನಿನ್ನ ಸೊಸೆ ಕುಡ್ದು ಬಂದಿದ್ದಾಳೆ. ಇದೇನೇ ಕವನ, ಕುಡ್ದು ಈ ಥರ ತುಡಾಡ್ತಿದ್ಯಾ? ಹೇ ಮದರ್ ಇನ್ ಲಾ, ಹೂ ಇಸ್ ದಿಸ್ ಲೇಡಿ? ಅದ್ಯಾರಾದರೂ ಆಗಲಿ, ಏನು ಈ ಥರ ಕುಡ್ದು ಬಂದಿದ್ಯಾ? ಗಂಡಸರ ಥರ ತೂರು ಬೇರೆ ಆಡ್ತಾ ಇದೆಯಾ? ಯಾರೇ ನಿಂಗೆ ಈ ಥರ ಕುಡಿಯೋದು ಹೇಳ್ಕೊಟ್ಟಿದ್ದು? ಸಾರಿ ಮದರ್ ಇನ್ ಲಾ, 2 ಪೆಗ್ಸ್ ಜಾಸ್ತಿ ಆಯಿತು, ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು ಅಂತ ಕುಡ್ದೆ. ಮಾರ್ನಿಂಗ್ ಐ ವಿಲ್ ಬಿ ಓಕೆ. ಮಾರ್ನಿಂಗ್ ಅಂತೆ, ಮಾರ್ನಿಂಗ್. ಇವಳು ಭಾಷೆ ನೋಡು. ಮದರ್ ಇನ್ ಲಾ, ಈ ಬಾಟಲ್ ಹುಷಾರಾಗಿ ನೋಡ್ಕೊ, ಇದು ಟೂ ಕಾಸ್ಟ್ಲಿ. ನಿನ್ನ ಸೊಸೆ ಏನು ಮಾತಾಡ್ತವಳೆ, ಏನೂ ಅರ್ಥ ಆಗ್ತಿಲ್ಲ. ಏನು ನಡೀತಿದೆ ಇಲ್ಲಿ? ಗುಡ್ ನೈಟ್ ಅತ್ತೆ ಕತ್ತೆ. ಫುಲ್ ಸುಸ್ತು. ಅವಳು ಫುಲ್ ಟೈಟ್ ಆಗಿದ್ದಾಳೆ. ನಾನು ಏನು ಮಾತಾಡಿದ್ರು ಅವಳಿಗೆ ಅರ್ಥ ಆಗಲ್ಲ. ಬೆಳಗ್ಗೆ ಅವಳಿಗಿದೆ, ಎದ್ದೇಳಿ ಅವಳು. ಅಕ್ಕ, ಇವೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳು ಈ ಥರ ಇಲ್ಲ. ಏನೇ ಅಕ್ಕ ಈ ಪಾರ್ಟಿ ಎಲ್ಲ? ಏನೇ ಮಾಡೋದು, ಸಿಟಿಗೆ ಬಂದಮೇಲೆ ಇವೆಲ್ಲ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಈ ಥರ ಕುಡ್ಕೊಬರೋದು, ಇವ್ರಿಗೆ ನಾವು ಬೇಯಿಸಾಕೋದು, 15 ದಿನಕ್ಕೊಂದು ಸಲ ಪಾರ್ಟಿ ಅಂತ ಮಾಡ್ತಾನೆ ಇರ್ತಾರೆ. ಒಂದೊಂದಲ್ಲ ಇವ್ರ ನಾಟಕ. ಅಕ್ಕ, ನಿನ್ನ ಸೊಸೆ ಇದೇ ಥರನ ಬಟ್ಟೆ ದಿನ ಹಾಕೋದು? ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಏನೇ ಅಕ್ಕ, ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ಥರ ಕುಡ್ದು ಬಿದ್ದಿದ್ದಾಳಲ್ಲ, ಹೋಗಿ ಹಾಲಲ್ಲೇ ಮಲ್ಕೊಂಡು ಹೇಳೆ, ಎದ್ದೋಗಿ ರೂಮಲ್ಲೂ ಮಲ್ಕೊಳ್ಳೋಷ್ಟು ಪ್ರಜ್ಞೆ ಇಲ್ವಲ್ಲ ಅಕ್ಕ ನಿಮ್ಮ ಸೊಸೆಗೆ? ಕಾಲುಂಗ್ರ ಹಾಕಿಲ್ಲ, ತಾಳಿ ಹಾಕಿಲ್ಲ, ಹಿಂಗಲ್ಲ. ನೀನು ಹಳ್ಳಿಯಿಂದ ಬಂದು ಏನು ಹೇಳ್ಕೊಡಲ್ವೇನೆ ನಿಮ್ಮ ಸೊಸೆಗೆ? ಏನು ಮಾಡೋಕ್ಕಾಗುತ್ತೆ, ಸಿಟಿಗೆ ಅಂತ ಬಂದಮೇಲೆ ಎಲ್ಲ ಇವನ್ನೇ ಕಲ್ತ್ಕೋಬೇಕು. ನಮ್ಮ ಥರ ಹಳ್ಳಿ ಜೀವನ ಎಲ್ಲ ಮರ್ತು ಬಿಡಬೇಕು ಕಣೆ. ಏನಕ್ಕ, ನಿನ್ನ ಮಗ ಏನು ಅನ್ನಲ್ವಾ? ಅವನು ನೆಟ್ಟಗಿದ್ರೆ ನನಗೆ ಯಾಕಮ್ಮ ಇವೆಲ್ಲ? ಇದೆಲ್ಲ ದಿನ ನಡೆಯೋದೆ ನಮ್ಮ ಮನೇಲಿ. ನಡಿ, ನಾವು ಹೋಗಿ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದೇಳಿ ಅವಳಿಗಿದೆ. ಸರಿ ನಡಿ. ಏನೇ ಅಕ್ಕ, ಬೆಳಗ್ಗೆ ಆದರೂ ನಿನ್ನ ಸೊಸೆ ಎದ್ದೇ ಇಲ್ವಲ್ಲ ಇನ್ನೂ? ಅದಕ್ಕೆ ಇರು, ನೀರು ತಂದಿದ್ದೀನಿ, ನೀರು ಎಸಿತೀನಿ ನೋಡ್ಕೊಂಡು ಮುಖದ್ಮೇಲೆ. ಅಮ್ಮ ಮಳೆ ಬಂತು, ಎದ್ದೇಳ್ಬೇಕು. ಏನೇ ಅಕ್ಕ, ನೀರು ಹಾಕಿದ್ರು ಮಳೆ ಬಂತು ಅಂತವಳೆ? ಸಾರಿ ಅತ್ತೆ, ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಕುಡಿಸ್ಬಿಟ್ರು, ಗೊತ್ತಾಗಿಲ್ಲ. ಏನೇ ಫ್ರೆಂಡ್ಸ್ ಜಾಸ್ತಿ ಕುಡಿಸಿದ್ರು ಗೊತ್ತಾಗಲ್ವ ನಿನಗೆ? ನಿನ್ನ ಗಂಡ ಎಲ್ಲಿ ಕುಡ್ದು ಬಿದ್ದವನು ಅದಾದರೂ ನಿನಗೆ ಗೊತ್ತಿದೆಯಾ? ಸಾರಿ ಅತ್ತೆ, ಈಗಲೇ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಕಾಫಿ ಮಾಡಿಕೊಡ್ತೀನಿ. ಸಾರಿ ಅತ್ತೆ, ಇನ್ಮೇಲೆ ಯಾವತ್ತೂ ಈ ಥರ ಮಾಡಲ್ಲ. ಇದ್ದೇ ಕೊನೆ, ಇನ್ನೊಂದು ಸಲ ಈ ಥರ ಎಲ್ಲ ಮಾಡಿದ್ರೆ ಸುಮ್ಮನಿರಲ್ಲ. ಫೋನ್ ಮಾಡಿ ನಿನ್ನ ಗಂಡಂಗೆ. ಸರಿ ಅತ್ತೆ, ಫ್ರೆಶ್ ಆಗಿ ನಿಮಗೆ ಕಾಫಿ ಮಾಡಿಕೊಡ್ತೀನಿ. ಊರಲ್ಲಿ ಮಾತಾಡೋಕೆ ಒಳ್ಳೆ ವಿಷಯ ಸಿಕ್ತು. ಊರಿಗೆ ಹೋಗಿದ ತಕ್ಷಣ ಇದನ್ನು ಊರಿಗವ್ರಿಗೆ ಎಲ್ಲರಿಗೂ ಹೇಳಬೇಕು. ಏನೋ ಹೇಳ್ತಾ ಇದೆಯಾ? ಊರವ್ರಿಗೆ ಯಾರಿಗೂ ಹೇಳಬೇಡ ಕಮಲ, ಇದನ್ನು ಆಡ್ಕೋತಾರೆ ಸುಮ್ಮನೆ. ಅಯ್ಯೋ ಅಕ್ಕ, ನಮ್ಮ ಮನೆ ವಿಷಯ ನಾನು ಯಾರಿಗಾನ ಬಿಟ್ಕೊಡಲ್ಲ ಅಕ್ಕ. ಅಕ್ಕ, ಇವತ್ತು ಮಧ್ಯಾಹ್ನದಂಗೆ ಹೊರಟ್ಬಿಡ್ತೀನಕ್ಕ ನಾನು. ಇರೇ 1-2 ದಿನ, ಸೊಸೆ ರಜಾ ಹಾಕೋಕೆ ಹೇಳ್ತೀನಿ, ಬೆಂಗಳೂರೆಲ್ಲ ನೋಡುವಂತೆ. ಈ ವಿಷಯ ಅರ್ಜೆಂಟಾಗಿ ಯಾರಿಗಾನ ಹೇಳ್ದೆ ಹೋದರೆ ನನಗೆ ಸಮಾಧಾನನೇ ಆಗಲ್ಲ. ಈಗಲೇ ಹೊರಟ್ಬಿಡ್ಬೇಕಪ್ಪ.
ಈ ವಿಷಯ ಅರ್ಜೆಂಟಾಗಿ ಯಾರಿಗಾನ ಹೇಳ್ದೆ ಹೋದ್ರೆ ನನಗೆ ಸಮಾಧಾನ ಅನಿಸಲ್ಲ. ಈಗಲೇ ಹೊರಟ್ಬಿಡ್ಬೇಕು. ಇಲ್ಲ ಕಣೆ ಅಕ್ಕ, ಹೋಗ್ತೀನಿ, ಮತ್ತೆ ಬರ್ತೀನಿ ಬಿಡು ಯಾವಾಗನ. ಸ್ನೇಹಿತರೆ, ನಿಮ್ಮನ್ನು ನಗಿಸಲು ಸಣ್ಣ ಪ್ರಯತ್ನ. ಇದು ನಿಮ್ಗೆ ಇಷ್ಟ ಆಗಿದ್ದರೆ, ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅರ್ಥ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.